ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳ್ತಾ ಇದೆ. ಒಂದು ಕಡೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶವ ಹೂತಂತ ಕೇಸ್ನಲ್ಲಿ ಹಲವು ವೈದ್ಯರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮರಣೋತ್ತರ ವರದಿಯ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಕೆಲ ಡಾಕ್ಟರ್ಸ್ಗಳಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. 1995ರಿಂದ 2014ರವರೆಗಿನ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇರೋದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ UDR ಕೊಲೆ, ಅನಾಥ ಶವ ಪತ್ತೆ ಪ್ರಕರಣಗಳ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿಗಳ ಆಳವಾದ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ. 19 ವರ್ಷದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರ ಲಿಸ್ಟ್ ಅನ್ನು ಕೂಡ ಪಡ್ಕೊಂಡಿದೆ. ವೈದ್ಯರು, ಡಿ ಗ್ರೂಪ್ ನೌಕರರ ದಾಖಲೆಯನ್ನು ಕೂಡ ಎಸ್ಐಟಿ ಪರಿಶೀಲನೆ ಮಾಡಿದೆ. ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಮಾಹಿತಿ ವಿಚಾರಣೆಗೆ ಹಾಜರಾಗೋದಕ್ಕೆ ಈಗ ನೋಟಿಸ್ ಕೊಡೋದಕ್ಕೆ ಈಗ ಎಸ್ಐಟಿ ರೆಡಿ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈ ಪ್ರಕರಣ ಕೇವಲ ಒಂದು ಕಡೆಯಲ್ಲಿ ಶೋಧ ಕಾರ್ಯ ನಡೆಸೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕಾರ್ಯಾಚರಣೆ ಎಸ್ಐಟಿ ಟೀಮ್ ತನಿಖೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು. ಅದರ ಭಾಗವಾಗಿ ಈಗ ಒಂದಷ್ಟು ಡಾಕ್ಟರ್ಸ್ಗಳಿಗೂ ಕೂಡ ನೋಟಿಸ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಭರತ್. ಮಧುಕರ್, ಆರಂಭದಲ್ಲೂ ಕೂಡ ಒಂದು ಚರ್ಚೆ ಇತ್ತು. ಈ ಭಾಗದಲ್ಲಿ ಹೂತ ಮೃತದೇಹಗಳು UDRನಲ್ಲಿ ಆದಂಥದ್ದು, ಅಸಹಜ ಸಾವುಗಳು, ಆತ್ಮಹತ್ಯೆ ಪ್ರಕರಣಗಳದ್ದನ್ನುವಂಥದ್ದು. ಈ ವಾದವನ್ನು ಒಂದು ಹಂತಕ್ಕೆ ಈ ಭಾಗದ ಜನ ಒಪ್ಪಿಕೊಂಡಿದ್ದರೂ ಕೂಡ ಅದರ ಬಗ್ಗೆ ಮತ್ತೆ ಪ್ರತ್ಯಾರೋಪಗಳು ಬರುತ್ತೆ. ಯಾಕಂದ್ರೆ ನಾಳೆ ಯಾವುದೇ ರೀತಿಯಾದಂತಹ ಆರೋಪಗಳು ಬರ್ಬೋದು. ಅಂದ್ರೆ UDRಗಳಲ್ಲೂ ಕೂಡ ಕಾನೂನಿನ ಪ್ರಕ್ರಿಯೆಗಳಾಗಿಲ್ಲ, ಪೋಸ್ಟ್ ಮಾರ್ಟಮ್ಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಮರಣೋತ್ತರ ಪರೀಕ್ಷೆಗಳನ್ನು ವೈದ್ಯರು ಸರಿಯಾಗಿ ನಿರ್ವಹಿಸಿಲ್ಲ. ಯಾಕಂದ್ರೆ 12 ವರ್ಷಗಳ ಹಿಂದೆ ನಡೆದಂಥ ಒಂದು ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾದಂತಹ ವಾದಗಳು ಇಲ್ಲಿ ಮುನ್ನೆಲೆಗೆ ಬಂದಿತ್ತು. ಹಾಗಾಗಿ ಎಸ್ಐಟಿ ಇಂಥ ಯಾವುದೇ ವಾದ ಮತ್ತು ಪ್ರತ್ಯಾರೋಪ ಆರೋಪಗಳನ್ನ ಉಳಿಸಿಕೊಂಡು ತನಿಖೆಗಳನ್ನ ಮುಂದುವರಿಸಿಕೊಂಡು ಹೋಗುವ ಇರಾದೆಯಲ್ಲಿಲ್ಲ. ಅವರು ಇದಕ್ಕಾಗಿಯೇ ಪ್ರತ್ಯೇಕ ಸಮಿತಿಯನ್ನು ಮಾಡಿದ್ದಾರೆ, ತಂಡವನ್ನ ಮಾಡಿದ್ದಾರೆ. ಆ ತಂಡ ಬಹಳ ಪರಿಣಿತ ತಜ್ಞರು ಮತ್ತು ಅನೇಕ ಕೊಲೆ ಪ್ರಕರಣ ಆಗಿರಬಹುದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳ ಆಳವಾದ ಅಧ್ಯಯನಗಳನ್ನು ಮಾಡಿದ ಈ ಟೀಮ್ ಏನು ಮಾಡುತ್ತೆ ಅಂದ್ರೆ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು, ಯಾಕಂದ್ರೆ ಇಲ್ಲಿ ನಡೆದಂತ 95ರಿಂದ 2014ರವರೆಗೆ ಸುದೀರ್ಘ 19ರಿಂದ 20 ವರ್ಷಗಳ ಕಾಲ ನಡೆದಂತ ಅಷ್ಟು ಆತ್ಮಹತ್ಯೆ, ಕೊಲೆ ಇರಬಹುದು ಅಥವಾ ಅಸಹಜ ಸಾವುಗಳೇ ಇರಬಹುದು, UDR ಕೇಸ್ಗಳೇ ಇರಬಹುದು, ಅವೆಲ್ಲದರ ಫೈಲ್ಗಳನ್ನು ಈಗ ತೆಗೆದಿದ್ದಾರೆ. ಸಹಜವಾಗಿ ಆ ಫೈಲ್ಗಳಿಗೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಮ್ಯಾಚ್ ಮಾಡಲಾಗುತ್ತೆ. ಅದು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರಬಹುದು, ಬೆಳ್ತಂಗಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗಿರಬಹುದು, ತಾಲೂಕು ಆಸ್ಪತ್ರೆಯಲ್ಲೇ ಆಗಿರಬಹುದು, ಅಥವಾ ಈ ಹಿಂದೆ ಒಬ್ಬ ಮಂಗಳೂರಿನ ವೈದ್ಯರೊಬ್ಬರು ಹೇಳಿದ್ರು, ನಾನೇ ಈ ಜಾಗಕ್ಕೆ ಬಂದು 20ಕ್ಕೂ ಅಧಿಕ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿ UDR ಪ್ರಕರಣಗಳಲ್ಲಿ ಮೃತದೇಹಗಳನ್ನು ದಫನ ಮಾಡಿರುವಂತದ್ದನ್ನು ನೋಡಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಆ ಎಲ್ಲ ದಾಖಲೆಗಳನ್ನು ತಡಕಾಡಿ ಅವುಗಳ ಪೋಸ್ಟ್ ಮಾರ್ಟಮ್ ವರದಿಗಳನ್ನು ಪರಿಶೀಲನೆ ಮಾಡಿಸುವ ಹಂತಕ್ಕೂ ಕೂಡ ಎಸ್ಐಟಿ ಬಂದಿದೆ. ಇಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಆ ಪೋಸ್ಟ್ ಮಾರ್ಟಮ್ಗಳಲ್ಲಿ ಏನಾದ್ರೂ ಗೊಂದಲಗಳಿದ್ರೆ, ಅಂದ್ರೆ ಬಹು ಸಹಜವಾಗಿ ವೈದ್ಯರು ನಡೆಸುವ ಪೋಸ್ಟ್ ಮಾರ್ಟಮ್ಗಳಲ್ಲಿ ಗೊಂದಲಗಳು ಇರೋದಿಲ್ಲ. ಆದರೆ ಒಂದು ವೇಳೆ ಅದು ಕೂಡ ಇದ್ದಲ್ಲಿ ಅಂಥವರಿಗೂ ಕೂಡ ನೋಟಿಸ್ ಅನ್ನ ಮಾಡಿ ಅಂತಹ ವೈದ್ಯರನ್ನ ಕೂಡ ಎಸ್ಐಟಿ ವಿಚಾರಣೆ ಅನ್ನೋದಕ್ಕಿಂತಲೂ ಕೂಡ ಅದರ ಪ್ರಿಲಿಮಿನರಿ ಮಾಹಿತಿಗಳನ್ನ, ಅಂದ್ರೆ ಈ ಪೋಸ್ಟ್ ಮಾರ್ಟಮ್ಗಳಲ್ಲಿ ವೈದ್ಯರ ವರ್ಷನ್ಸ್ಗಳೇ ಬೇರೆ ಇರಬಹುದು, ತನಿಖಾಧಿಕಾರಿಯ ಹೇಳಿಕೆಗಳೇ ಬೇರೆ ಇರಬಹುದು, ಅವರ ಆಯಾಮಗಳು, ಅವರ ದೃಷ್ಟಿಕೋನಗಳಲ್ಲಿ ಬದಲಾವಣೆಗಳಿರಬಹುದು. ಹಾಗಾಗಿ ಅವುಗಳನ್ನ ಪರಿಶೀಲನೆ ನಡೆಸಿ ಅವುಗಳನ್ನ ಅವರ ಬಳಿ ಕ್ಲಾರಿಟಿ ಪಡೆದುಕೊಂಡು ಆ ತನಿಖೆಯನ್ನು ಮುಂದುವರಿಸುವ ಹಂತಕ್ಕೆ ಕೂಡ ಎಸ್ಐಟಿ ಹೋಗಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.